ಬಿಗ್ ಇಂಟ್ರಾಕ್ಷನ್ ನಿನಗೆ ಸಿಕ್ಕಿದ್ದು ವಿತ್ ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಟೀಮ್. ಬಿಕಾಸ್ ಇವತ್ತಿಗೂ ಇಟ್ ಇಸ್ ಅ ಬಿಗ್ ಮೈಲ್ ಸ್ಟೋನ್ ಇನ್ ಸ್ಯಾಂಡಲ್ವುಡ್ ಇದು. ದ ವೇ ಆ ಸಬ್ಜೆಕ್ಟ್ ಇದೆಯಲ್ಲ ಅಲ್ಝೈಮರ್ಸ್ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ, ಅದನ್ನು ಒಂದು 70 mm ತೊಗೊಂಡು ಬಂದು ಆ ಸಬ್ಜೆಕ್ಟ್ ಮೂಲಕ ಹೇಳಿರೋ ಒಂದು ವಿಚಾರಗಳು. ಸೊ ಹೌ ಡಿಡ್ ಯು ಲ್ಯಾಂಡ್ ಇಟ್ ಆ್ಯಂಡ್ ದೆನ್ ವಾಟ್ ಆರ್ ಯುವರ್ ಫಾಂಡ್ ಮೆಮರೀಸ್? ಗೋಧಿ ಬಣ್ಣ, ಈವನ್ ಬಿಫೋರ್ ಆನಂದ್ ಸರ್ ಆ್ಯಂಡ್ ರಕ್ಷಿತ್ ಕೇಮ್ ಆನ್ ಬೋರ್ಡ್, ಹೇಮಂತ್ ಅವರು ಆ ಸಿನಿಮಾನ ತೊಗೊಂಡು ನನ್ನ ಹತ್ರ ಬಂದರು, ನರೇಟ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಲೈಕ್, ನಾನು 100% ಮಾಡ್ತೀನಿ. ಅದು ಒಂಚೂರು ಡೌಟೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಹೇಮಂತ್ ರಾವ್ನ ಸವಾರಿ 2ದು ಸೆಟ್ಟಲ್ಲಿ ನೋಡಿದ್ದೆ. ಆ್ಯಂಡ್ ಆ ನಂತರ ಐ ಥಿಂಕ್ ಎಲ್ಲೂ ಸಿಗಲಿಲ್ಲ ಅವರು. ಆ್ಯಂಡ್ ಸಡನ್ಲಿ ಸಹನಾ, ಡಾಕ್ಟರ್ ಸಹನಾ, he came to me with her and I was like, ಖಂಡಿತ ಮಾಡ್ತೀನಿ. After that the film got bigger and bigger. ನನಗೆ ನೀ ಫಸ್ಟ್ ಬಂದಿದ್ದು, ಇಟ್ಸ್ ನಾಟ್ ದ್ಯಾಟ್ ಯು ನ್ಯೂ ಇದು ಹೆಂಗೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ? No, actually not. And ಅದಾದಮೇಲೆ it just got bigger and bigger and it was great. The experience ನನಗೆ was again another very humbling experience, because ನೀನು ಈಗ ಹೇಳಿದೆಯಲ್ಲ Alzheimer's, how the film touches upon a patient or deals with a patient who has Alzheimer's, which is Anantnag sir's character. ನಾವು ಅದನ್ನು ಶೂಟ್ ಮಾಡಿದ್ದು ಒಂದು ಮೆಂಟಲ್ ಒಂದು Alzheimer's and dementia ಟ್ರೀಟ್ ಮಾಡೋವಂಥದ್ದು ಒಂದು ಆರ್ಗನೈಸೇಷನಲ್ಲಿ, ಒಂದು ಇನ್ಸ್ಟಿಟ್ಯೂಷನಲ್ಲಿ. ಆ್ಯಂಡ್ ಅಲ್ಲೇ ಶೂಟ್ ಮಾಡಿದ್ದು. ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ರಶ್ಮಿ, ಇಟ್ ವಾಸ್ so beautiful to see all there were Alzheimer's and dementia affected patients also alli, and avrella they were all senior citizens, and how life goes back on full circle. ನಾವು ದೊಡ್ಡವ್ರು ಆದಮೇಲೆ ನಾವು ಮತ್ತೆ ಮಕ್ಕಳಾಗ್ತೀವಿ ಅಂತ ಹೇಳ್ತಾರಲ್ಲ, it was so true there, because they needed help with everything, including urinating, for example. My grandfather had Alzheimer's, so ನನಗೆ I know exactly how to deal or how not to deal with an Alzheimer's patient, because each patient is different. ಒಬ್ಬೊಬ್ಬರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ. ಸೊ ನನ್ನ ತಾತ was very violent. He was one of the violent Alzheimer's patients. Suddenly ಅವರಿಗೆ ಕೋಪ ಬರುತ್ತೆ, ಸಡನ್ಲಿ ಎಸಿತಾರೆ ಎಲ್ಲನ, suddenly he will remove all his clothes and throw it. Alzheimer's patients, it's not just forgetfulness. It's erratic behavior also. Okay. Right? So, ಹಾಗಾಗಿ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ, ಆಫ್ ಶೂಟಿಂಗ್ ಇನ್ ದಟ್ ಸ್ಪೇಸ್, ಇನ್ ದಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಅದು ನನಗೆ ಎಸ್ಪೆಷಲಿ ಬಹಳ ಇಂಪಾರ್ಟೆಂಟ್ ಆಗಿತ್ತು, ಬಿಕಾಸ್ ಒಂದು ಆ್ಯಕ್ಟರ್ ಆಗಿ ಡಾಕ್ಟರ್ ಸಹಾನಾ ವಾಸ್ one who treated these patients, right? So Anand sir characterನ ಟ್ರೀಟ್ ಮಾಡೋವಂಥ ಡಾಕ್ಟರ್. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಒಂದು ಸಟಲ್ ಬ್ಯಾಲೆನ್ಸ್ ದಟ್ ಮೋಸ್ಟ್ ಡಾಕ್ಟರ್ಸ್ ಮೇಂಟೈನ್, ಬಿಟ್ವೀನ್ ಐ ಆಮ್ ಯುವರ್ ಫ್ರೆಂಡ್ ಬಟ್ ಐ ಆಮ್ ಯುವರ್ ಡಾಕ್ಟರ್. ಐ ಕೇರ್ ಅಬೌಟ್ ಯು ಬಟ್ ಯು ಆರ್ ನಾಟ್ ಮೈ ಫ್ಯಾಮಿಲಿ ಮೆಂಬರ್. ಐ ಲವ್ ಯು ಬಟ್ ಐ ಆಮ್ ಡೂಯಿಂಗ್ ಮೈ ಜಾಬ್. ಇಟ್ಸ್ ಮೈ ಜಾಬ್. it was such a thin balance, and ಇಡೀ ಕ್ಯಾರೆಕ್ಟರ್ಗೆ ಆ ಸಿನಿಮಾ ನೀವು ಆ್ಯಕ್ಚುಲಿ ನೋಡಿದಾಗ ಇಟ್ ಇಸ್ ಸೋ ಇಂಪಾರ್ಟೆಂಟ್, ಬಿಕಾಸ್ ಫೈನಲಿ ಅವಳೇ ಮೇನ್ ಆಗಿ ಆನಂದ್ ಸರ್ನ ಹುಡ್ಕಕ್ಕೆ ಹೋಗ್ತಾಳೆ. And Rakshit's character, make that your personal story. And how it is become personal. It eventually did become personal for Sahana, when she was trying to still remain a doctor and make it that be professional about it. So that character arc or that shift in character was very interesting ನನಗೆ, and it all began from that institution. ವರ್ಕ್ಶಾಪ್ಸ್ ಏನಾದ್ರು ಮಾಡಿದ್ರಾ? ಇಲ್ಲ, ನಾಟ್ ರಿಯಲಿ, ಬಟ್ ನಾನು ಅಲ್ಲಿದ್ದ ಡಾಕ್ಟರ್ಸ್ ಜೊತೆ ಒಂದು 2-3 hours ಇಂಟ್ರಾಕ್ಟ್ ಮಾಡಿದ್ದೆ, ಆ್ಯಂಡ್ ದೇ ವರ್ ದ ಒನ್ಸ್ ಹೂ ಟೋಲ್ಡ್ ಮಿ ದಿಸ್. ಹಿಂಗಿರುತ್ತೆ. ಆ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ವೆನ್ ಯು ಆರ್ ಡೀಲಿಂಗ್ ವಿತ್ ಪೇಷಂಟ್ಸ್ ಲೈಕ್ ದಿಸ್. ಸೊ ಹೌ ಡು ದೇ ಇಂಡ್ಯೂಸ್, ಈಗ ಆ್ಯಕ್ಟರ್ಸ್ ಫಾರ್ ಎಕ್ಸಾಂಪಲ್ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ಇಂಪಾರ್ಟೆಂಟು, ಬಟ್ ಅದೇ ಥರ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಧ್ಯಾಹ್ನ ಯು ಗೈಸ್ ನೀಡ್ ಟು break the ice antiro. You guys have to gel so that you guys are comfortable with each other. Sir was amazing. Sir is every writer's dream. He's every actor's dream, and he's also audience the reality. They love him to the core. ಹೌದು. So ಅವರು ನಿಮಗೆ ಹೇಗಿದ್ರು? What was he to you? ನಿನಗೆ ಆನಂದ್ ಸರ್, ಹಲೋ ಸರ್, ಹೌ ಆರ್ ಯು ಅಂತ ಹೇಳಿ ನಾನು ವಾಪಸ್ ಹೋಗ್ತಿದ್ದೆ. ಬಟ್ one thing that I learned from him was the number of times he rehearses.
ಇಷ್ಟೊಂದು ವೆಟರನ್ ಆ್ಯಕ್ಟರು ಕೂತ್ಕೊಂಡು ಸ್ಕ್ರಿಪ್ಟ್ ಜೊತೆ ಐಟರೇಷನ್ಸ್ ಆಫ್ಟರ್ ಐಟರೇಷನ್ಸ್ ಈಸ್ ಜಸ್ಟ್ ಗೋಯಿಂಗ್ ಓವರ್ ಆ್ಯಂಡ್ ಓವರ್ ಹಿಸ್ ಲೈನ್ಸ್ ಆ್ಯಂಡ್ ಕೆಲವೊಂದ್ಸತಿ ನಾವು ಹಿಂಗೆ ನೋಡ್ತಾ ಅಯ್ಯೋ ನಾವು ಯಾಕೆ ಲೈನ್ಸ್ ನೋಡ್ತಾ ಇಲ್ಲ ನಾನು ಲೈನ್ಸ್ ನೋಡ್ತೀನಿ ಅಂತ ಹೇಳಿ ನಾನು ಕೂತ್ಕೋತಾ ಇದ್ದೆ ಬಿಕಾಸ್ ಐ ಯೂಸ್ ಟು ಸಿ ಅನಂತ್ ಸರ್ ಥರ ಒಂದು ಅಮೇಝಿಂಗ್ ಆ್ಯಕ್ಟರ್ ರಿಹರ್ಸ್ ಹಿಸ್ ಲೈನ್ಸ್ ರೈಟ್ ಸೊ that is the discipline that sir had, which I was very inspired by, and I even today, like ನನಗೆ script paper ಸಿಕ್ಕಿದಾಗ I go with what sir does. You know, he rehearses it so many times that ಆ ಪದಗಳಿದೆಯಲ್ಲ, ಆ ವರ್ಡ್ಸ್ ಇದೆಯಲ್ಲ, ಅದು ಮಸಲ್ ಮೆಮರಿ ಆಗೋಗುತ್ತೆ. Naturally you're uttering those words. So now what happens? Because you're naturally uttering it, ಅದರದ್ದು ಒಳಗೆ ಇರೋ ಅರ್ಥ ತಿಳ್ಕೊಂಡು ನಾವು ಇಮೋಷ್ನಲಿ ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಬಿಕಾಸ್ ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ಡೈಲಾಗ್ಸ್. You have to you read books, I'm sure. Yeah. ಸುಮಾರು ಸೆಲ್ಫ್ ಹೆಲ್ಪ್ ಬುಕ್ಸಲ್ಲಿ there's a theory to this. Okay. You don't need one turning point. All that you have to do is you have to do the basics right consistently. Right. So I think learning the dialogue is your basic. So you put in the basic there, you can't go the outcome ನಲ್ಲಿ ನೀನು ಬೇಸಿಕ್ ಮಾಡಿದೆ ಔಟ್ಕಮ್ ಮ್ಯಾಜಿಕ್ ಕಾಂಟ್ ಹ್ಯಾಪನ್ ಅಲ್ಲ. ಬೇಸಿಕ್ಸ್ ಅಲ್ಲಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅವೆಲ್ಲ ಕನ್ಸಿಸ್ಟೆಂಟ್ ಆಗಿ ಏನು ಮಾಡಬೇಕು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ದಿ ಔಟ್ಕಮ್ ಕಾಂಟ್ ಗೋ ರಾಂಗ್ ಅಂತ ಒಂದು ಥಿಯರಿ ಹೇಳ್ತಾರೆ. ಕರೆಕ್ಟ್ 100%. ದಟ್ಸ್ ವೆರಿ ರೈಟ್. ಅಡಿಗೆ ಮಾಡಬೇಕಾದ್ರೂ ಕೂಡ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಿದ್ರೆ ಅಡಿಗೆ ತಿನ್ನಕ್ಕಾಗುತ್ತೆ. ಹೌಕೆ ಅಂತ ಬಿಸಿಬೇಳೆ ಬಾತ್ ಗೋ ರಾಂಗ್. ಇಟ್ ಡಸಂಟ್ ಮ್ಯಾಟರ್ ನೀನು ಸಿ.ಕೈ ಚಂದ್ರು ಸರ್ ರೆಸಿಪಿ ತೊಗೊಂಡಿದ್ಯೋ ಸಂಜೀವ್ ಕಪೂರ್ ಅವ್ರದ್ದು ತೊಗೊಂಡಿದ್ಯೋ ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಅವ್ರದ್ದು ಆ ಬಿಸಿಬೇಳೆ ಬಾತಿಗೆ ಏನೇನು ಎಲ್ಲೆಲ್ಲ ಹಾಕಬೇಕು ಯಾರದೇ ಮೆಥಡ್ ಬೇರೆ ಇರ್ಬೋದು ಬಟ್ ಬೇಸಿಕ್ಸ್ ಹ್ಯಾಸ್ ಟು ಬಿ ದೇರ್. ಕರೆಕ್ಟ್. ಸೊ ಆ ಒಂದು ಬೇಸಿಕ್ ಅಬೌಟ್ ಲರ್ನಿಂಗ್ ದ ಡೈಲಾಗ್ ವೆಲ್ ಆ್ಯಂಡ್ ರಿಹರ್ಸಿಂಗ್ ಇಟ್ ಐ ಲರ್ನ್ ಫ್ರಮ್ ಆನಂದ್ ಸರ್. ಸೊ yes, there was this little bit time when I was starstruck, but adadmele now it's just so nice to see him and just give him a nice warm hug and say hi sir. It's nice, you know, when people like him know you, recognize you and appreciate you. It's nice. Feels nice. It feels great. It makes it worth it. Another big superstar that you worked with is definitely Darshan aru. Right. So how do you differentiate ಪ್ರತಿಯೊಬ್ಬರದು ಆ್ಯಕ್ಟರ್ಸ್ದು ಅವ್ರ ಸ್ಟೈಲ್ಸ್ ಇದೆ, ದ ವೇ ದೇ ಆರ್ ಹ್ಯೂಮನ್ಸ್ ಆಗಿ ಡಿಫ್ರೆಂಟ್ ಇದೆ, ದ ವೇ ದೇ ಲುಕ್ ಅಟ್ ಲೈಫ್, ಅವ್ರ ಸ್ಟ್ರಗಲ್ಸ್ ಡಿಫ್ರೆಂಟು, ಜರ್ನಿ ಡಿಫ್ರೆಂಟು, ಪೊಸಿಷನಿಂಗ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಡಿಫ್ರೆಂಟು. ಸೊ ದರ್ಶನ್ ಅವ್ರು ಹೇಗೆ? Darshan sir was also very, 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 very nice. The way he treats you on set, the way he behaves with you. Amma, Bama, Bandi Amma, one chair hakama Amma. Anta, I think sir has always been that. And with Darshan sir, there's always a distance. Like, at least I've never very closely interacted with him. Tarak set alli half the time ನಾನು ಮಾನಿಟರ್ ಹಿಂದೆ ಇದ್ದೆ because I would love to watch Prakash sir work. ಇಲ್ಲ ಅಂದರೆ ನಾನು ಐ ಥಿಂಕ್ ಐಡ್ ಬಿ ಇನ್ ಫ್ರಂಟ್ ಆಫ್ ದ ಶಾಟ್. ಸೊ ದರ್ಶನ್ ಸರ್ ಆಲ್ಸೋ ಶಾಟ್ ಮುಗಿಸ್ಕೊಂಡಿದ್ದ ತಕ್ಷಣ ಸರ್ ಹೊರಟೋಗ್ತಾ ಇದ್ರು ಕ್ಯಾರವ್ಯಾನ್ಗೆ. ದಟ್ಸ್ ಹೌ ಸರ್ ಆಲ್ವೇಸ್ ಮೇಂಟೈನ್ಸ್ ಹಿಸ್ ಪರ್ಸನಲ್ ಸ್ಪೇಸ್.